ಸಂದರ್ಭದಲ್ಲಿ ಸಮೀವುಲ್ಲಾ ಸರ್, ಇಡೀ ರಿಪಬ್ಲಿಕ್ ಕನ್ನಡದ ನ್ಯೂಸ್ ರೂಮ್ ನಲ್ಲಿ ಸಂಭ್ರಮ. ಆದ್ರೆ ನಮ್ಗೆ ಈ ರೀತಿ ಸಂಭ್ರಮ ಬೇಕಿರ್ಲಿಲ್ಲ ಸಮೀವುಲ್ಲಾ ಸರ್. ವರದಿಗಾರಿಕೆ ಅನ್ಯಾಯದ ವಿರುದ್ಧವಾಗಿ ಧ್ವನಿ ಎತ್ತೋ ಪ್ರಯತ್ನ, ಅದನ್ನು ಹತ್ತಿಕ್ಕೋ ಪ್ರಯತ್ನವನ್ನ ಮಾಡಲಾಗಿತ್ತು ಮಮತಾ ಬ್ಯಾನರ್ಜಿ ಸರ್ಕಾರದಿಂದ. ಈ ಗೆಲುವು, ಈ ಸಂಭ್ರಮ ಏನ್ ಹೇಳ್ತೀರಿ? ಒಂದು, ಭಾರತದಲ್ಲಿ ನ್ಯಾಯಾಂಗ ವ್ಯವಸ್ಥೆ ಇನ್ನೂ ಜೀವಂತವಾಗಿದೆ, ನ್ಯಾಯಾಂಗ ವ್ಯವಸ್ಥೆ ಇನ್ನೂ ಎತ್ತರದಲ್ಲಿದೆ. ಹೀಗಾಗಿ ಈ ನ್ಯಾಯಾಂಗ ವ್ಯವಸ್ಥೆ ಪತ್ರಿಕಾ ವ್ಯವಸ್ಥೆಯನ್ನ ಎತ್ತಿಡಿರೋದಿದೆಯಲ್ಲ, ಇದು ಒಂದು ಆರೋಗ್ಯಕರವಾದಂತಹ ಬೆಳವಣಿಗೆ. ಆದ್ರೆ ನ್ಯಾಯಾಂಗ ವ್ಯವಸ್ಥೆ ಪ್ರತಿ ಸಂದರ್ಭದಲ್ಲೂ ಕೆಲವು ಸರಿ ತಾಂತ್ರಿಕವಾದ ಆಧಾರದ ಮೇಲೆ ತೀರ್ಪು ಕೊಡೋದ್ರಿಂದ ಎಷ್ಟೋ ಸರಿ ನಿಜವಾದ ನ್ಯಾಯ ಕೂಡ ಸಿಗೋದಿಲ್ಲ. ಈ ಸಂದರ್ಭದಲ್ಲಿ ಪತ್ರಕರ್ತರು ಒಟ್ಟಾಗಿ ಪ್ರತಿಭಟನೆಯ ಧ್ವನಿಯನ್ನ ಮೊಳಗಿಸೋ ಕಾಲ ಬಂದಿದೆ. ಇದು ಕೇವಲ ಪಶ್ಚಿಮ ಬಂಗಾಳ ಮಾತ್ರ ಅಲ್ಲ, ದೇಶಾದ್ಯಂತ ಪತ್ರಕರ್ತರ ಮೇಲೆ ಆಗ್ತಿರುವಂತಹ ದೌರ್ಜನ್ಯಗಳು ಜಾಗತಿಕ ಮಟ್ಟದಲ್ಲಿ ಹೆಚ್ಚುತ್ತಿರುವಂತದ್ದು ನಮಗೆ ಭಾರತದಲ್ಲಿ ಹೆಚ್ಚಿರುವಂತಹ ಮಾಹಿತಿ ಸಿಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಪತ್ರಕರ್ತರು ಒಂದೆಡೆ ಕಾನೂನು ಸಮರ, ಮತ್ತೊಂದೆಡೆ ಬೀದಿ ಹೋರಾಟವನ್ನ ತಮ್ಮ ರಕ್ಷಣೆಗೆ ಮಾಡ್ಕೊಳ್ಳುವಂತಹ ಪರಿಸ್ಥಿತಿ ಬಂದಿದೆ. ಆದ್ರೂ ಕೂಡ ಏನು ಒಬ್ಬ ವರದಿಗಾರನ ಪರವಾಗಿ ನ್ಯಾಯಾಲಯ ಇವತ್ತು ಮಧ್ಯಪ್ರವೇಶ ಮಾಡಿ ಅವರಿಗೆ ಜಾಮೀನನ್ನ ಕೊಡೋದ್ರ ಮೂಲಕ ಪತ್ರಿಕೋದ್ಯಮದ ಘನತೆಯಿಂದ ಎತ್ತಿಡಿದಿರೋದು ಒಂದು ಒಳ್ಳೆಯ ಬೆಳವಣಿಗೆ ಆಗಿದೆ. ಸಮೀವುಲ್ಲಾ ಸರ್, ಇವತ್ತೊಂದು ಸ್ಪಷ್ಟ ಸಂದೇಶ ಅಂತೂ ರವಾನೆ ಆಗಿದೆ, ಇಡೀ ದೇಶಕ್ಕೆ ರವಾನೆ ಆಗಿದೆ. ಇವತ್ತು ನೋಡಿ, ನಿನ್ನೆವರೆಗೂ ಕೂಡ ನನ್ನ ಪತ್ರಿಕೋದ್ಯಮವನ್ನ ತಗೋಬೇಕಂತೇಳಿ ಆಲೋಚನೆ ಮಾಡ್ತಾ ಇದ್ರು. ಆದ್ರೆ ಇವತ್ತಿನ ಈ ಬೆಳವಣಿಗೆ ಇದೆಯಲ್ಲ, ಪ್ರತಿಯೊಬ್ಬ ಯುವ ಪೀಳಿಗೆಗೂ ಕೂಡ, ವಿದ್ಯಾರ್ಥಿಗಳಿಗೂ ಕೂಡ ಪತ್ರಿಕೋದ್ಯಮವನ್ನ ತಗೊಂಡ್ರೆ ದಿಟ್ಟತನದ ವರದಿಗಾರಿಕೆಯನ್ನ ಮಾಡ್ಬೋದು ಅನ್ನೋ ಒಂದು ಧೈರ್ಯ ಬಂದಿದೆ. ಏನ್ ಹೇಳ್ತೀರಿ? ಇದು ನಿಜ. ಇದು ಯಾವಾಗ್ಲೂನು ನ್ಯಾಯದ ಪರವಾಗಿ ಅದಕ್ಕೆ ಪೂರಕವಾದ ಪ್ರತಿಕ್ರಿಯೆಗಳು, ಅದಕ್ಕೆ ಪೂರಕವಾದ ಬೆಂಬಲಗಳು ಈ ತರ ಆಗ್ತಾ ಇದ್ರೆ ಅದು ಸಹಜವಾಗಿ ಅದು ವ್ಯವಸ್ಥೆ ಮೇಲಿರೋ ಕ್ರೆಡಿಬಿಲಿಟಿನ ಜಾಸ್ತಿ ಆಗುತ್ತೆ, ಕ್ರೆಡಿಬಿಲಿಟಿನ ಹೆಚ್ಚುತ್ತೆ. ಮುಖ್ಯವಾಗಿ ಜನಾಂದೋಲನ ಮತ್ತು ಜನತೆಯ ಬೆಂಬಲ ಇದೆಯಲ್ಲ, ಅದು ಅತ್ಯಂತ ಮುಖ್ಯವಾದಂತಹ ವಿಚಾರ. ಜನಸಾಮಾನ್ಯರು ಇದ್ರ ಬಗ್ಗೆ ಎಚ್ಚೆತ್ತಬೇಕು, ಜನಸಾಮಾನ್ಯರು ಇಲ್ಲಿ ನಡೆಯುವ ದೌರ್ಜನ್ಯದ ವಿರುದ್ಧ ಪ್ರತಿಭಟಿಸಬೇಕು. ಪತ್ರಿಕೋದ್ಯಮ ಅದರ ಒಂದು ಭಾಗ ಆಗಿರುತ್ತೆ. ಪತ್ರಿಕೋದ್ಯಮ ಜನರ ಪರವಾಗಿ ಇರುವಂತಹ ಒಂದು ಪ್ರಕ್ರಿಯೆಯಾಗಿ ನಿಲ್ಲುತ್ತೆ. ಆದ್ರಿಂದ ಜನ ಯಾವಾಗ್ಲೂ ಮೇನ್ ಸ್ಟ್ರೀಮ್ ಅಲ್ಲಿ ಇಂಥ ಘಟನೆಗಳು ನಡೆದಾಗ ಅದನ್ನು ಖಂಡಿಸುವ, ಪ್ರತಿಭಟಿಸುವ ಮತ್ತು ಅಧಿಕಾರಶಾಹಿಯ ವಿರುದ್ಧ ಸೆಟೆದು ನಿಲ್ಲುವಂತಹ ಡೆವಲಪ್ಮೆಂಟ್ ಆದಾಗ ಪತ್ರಿಕೋದ್ಯಮ ಕೂಡ ಒಲಿಯುತ್ತೆ. ಜನಾಂದೋಲನದ ಒಂದು ಭಾಗ ಪತ್ರಿಕೋದ್ಯಮ ಆಗಿರೋದ್ರಿಂದ ಜನರು ಕೂಡ ಪತ್ರಿಕೋದ್ಯಮವನ್ನ ಉಳಿಸುವ ನಿಟ್ಟಿನಲ್ಲಿ ಬರೀ ನ್ಯಾಯಾಂಗ ಅಷ್ಟೇ ಅಲ್ಲ, ಅದು ಜನ ಕೂಡ ಪತ್ರಿಕೋದ್ಯಮವನ್ನು ಉಳಿಸುವ ನಿಟ್ಟಿನಲ್ಲಿ ಆ ಪ್ರತಿಭಟನೆಗೆ ಧ್ವನಿಗೂಡಿಸಿದಾಗ ಆಗ ಇನ್ನೂ ಹೆಚ್ಚು ಅರ್ಥಪೂರ್ಣವಾದಂತಹ ವಾತಾವರಣ ಉಂಟಾಗುತ್ತೆ. ಸಮೀವುಲ್ಲಾ ಸರ್, ಈ ಪರ್ಟಿಕ್ಯುಲರ್ ಘಟನೆ ನೋಡಿ, ಅಲ್ಲಿ ಹೆಣ್ಣು ಮಕ್ಕಳ ಮೇಲೆ ಆಗ್ತಾ ಇದ್ದ ದೌರ್ಜನ್ಯದ ವಿರುದ್ಧವಾಗಿ ಧ್ವನಿ ಆಗ್ಲಿಕ್ಕೆ ಹೋಗಿದ್ದು ರಿಪಬ್ಲಿಕ್ ಬಾಂಗ್ಲಾ. ಆದ್ರೆ ಅಲ್ಲಿ ಹೋದ ವರದಿಗಾರನನ್ನ ಅರೆಸ್ಟ್ ಮಾಡುತ್ತೆ ದೀದಿ ಸರ್ಕಾರ. ಯಾರ ಮೇಲೆ ಇಂಥ ಗಂಭೀರ ಆರೋಪ ಬಂದಿದೆ ಆತನ ವಿರುದ್ಧ FIR ಇಲ್ಲ, ಆತನನ್ನ ಅರೆಸ್ಟ್ ಮಾಡೋ ಗೋಜಿಗೆ ಹೋಗಿಲ್ಲ. ವೆರಿ ಕ್ಲಿಯರ್ ಸರ್. ಅಂದ್ರೆ ಒಂದು ಸರ್ಕಾರದ ಧೋರಣೆ ಯಾವ ಮಟ್ಟಿಗಿದೆ, ಯಾವ ಮಟ್ಟಿಗೆ ಅಧಪತನಕ್ಕೆ ಹೋಗಿದೆ ಅನ್ನೋದನ್ನ ಕ್ಲಿಯರ್ ಕಟ್ ಆಗಿ ತೋರಿಸಿದೆ. ಧ್ವನಿಗಳೇ ಆಗಿರ್ತವೆ. ಆಡಳಿತಶಾಹಿಯ ದರ್ಪದ ಸಂಕೇತ ಇದು, ಆಡಳಿತಶಾಹಿಯ ನಿರಂಕುಶ ಮತಿತ್ವದ ಸಂಕೇತ ಇದು. ಈಗ ನಿಜವಾದ ಪತ್ರಿಕೋದ್ಯಮವನ್ನ ಹತ್ತಿಕ್ಕೋದಕ್ಕೆ, ಮಟ್ಟ ಹಾಕೋದಕ್ಕೆ ಪಟ್ಟಬದ್ಧ ಹಿತಾಸಕ್ತಿಗಳು ಸದಾಕಾಲ ಪಿತೂರಿಯನ್ನ ಮಾಡ್ತವೆ, ಸದಾಕಾಲ ಸಂಚನ್ನು ರೂಪಿಸ್ತವೆ. ಆದ್ರೂ ಕೂಡ ನ್ಯಾಯಾಂಗ ಪತ್ರಿಕೋದ್ಯಮದ ಪರವಾಗಿ ಇರೋದ್ರಿಂದ ಇವತ್ತು ಪತ್ರಿಕೋದ್ಯಮದ ಒಂದು ನೈತಿಕ ಸ್ಥೈರ್ಯವನ್ನ ನ್ಯಾಯಾಲಯ ಎತ್ತಿದಿರುವಂತಹ ಪರಿಸ್ಥಿತಿ ಉಂಟಾಗಿದೆ. ಇದು ಯಾವಾಗ್ಲೂ ಇಂತಹ ಡೆವಲಪ್ಮೆಂಟ್ಸ್ ಅನ್ನ ಜನ ಎಚ್ಚರಿಕೆಯಿಂದ ಗಮನಿಸಬೇಕು. ಮತ್ತು ಇಂತಹ ಸಂದರ್ಭದಲ್ಲಿ ಅಧಿಕಾರದ ದರ್ಪವನ್ನು ಅನುಭವಿಸಿರೋರಿಗೆ ತಕ್ಕ ಬುದ್ಧಿಯನ್ನ ಕಲಿಸೋ ಶಕ್ತಿ ಜನರಿಗೆ ಮಾತ್ರ ಇರುತ್ತೆ. ನಿಜ 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 ಸರ್. ಧನ್ಯವಾದ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಕ್ಕೆ. ಶ್ರೀಧರ್ ಅವರು, ಪ್ರೆಸ್ ಕ್ಲಬ್ನ ಅಧ್ಯಕ್ಷರು, ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ನಮಸ್ತೆ. ವಿ ಮೀಡಿಯಾ ಸ್ಟ್ಯಾಂಡ್ ಯುನೈಟೆಡ್ ಅಂತ ಹೇಳಿ, ಅಂದ್ರೆ ಆಗಿದ್ದು ಪಶ್ಚಿಮ ಬಂಗಾಳದಲ್ಲಾದ್ರೂ ಕೂಡ ತಾವೆಲ್ಲರೂ ಕೂಡ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ಗೆ ಬೆಂಬಲವನ್ನ ಸೂಚಿಸಿದ್ರಿ, ನೈತಿಕ ಮನೋಬಲವನ್ನ ಹೆಚ್ಚಿಸಿದ್ರಿ, ಅದೆಲ್ಲದರ ಪರ. ಇವತ್ತು ಎರಡು ಅತಿ ದೊಡ್ಡ ಗೆಲುವು, ಒಂದ್ ಕಡೆ ಬೇಲ್ ಸಂತುಪನ್ಗೆ, ಮತ್ತೊಂದ್ ಕಡೆಯಲ್ಲಿ ಈ ವಿಚಾರಣೆಗೆ ತಡೆ. ಏನ್ ಹೇಳ್ತೀರಿ? ಖಂಡಿತವಾಗಿ ಪತ್ರಕರ್ತರ ಯಾವತ್ತಿದ್ರು ಕೂಡ ಪತ್ರಕರ್ತನೆ. ಆತ ವಿಶ್ವದ ಯಾವುದೇ ಮೂಲೆಯಲ್ಲಿದ್ರು ಕೂಡ, ವೆಸ್ಟ್ ಬೆಂಗಾಲ್ ಇದ್ರು ಕೂಡ ಒಂದೇನೆ, ಕರ್ನಾಟಕದಲ್ಲಿದ್ರು ಕೂಡ ಒಂದೇನೆ. ಬಟ್ ಇವತ್ತಿಗೆ ಒಂದು ಪ್ರಜಾಪ್ರಭುತ್ವದ ಒಂದು ಮೌಲ್ಯಗಳನ್ನ ಉಳಿಸ್ಲಿಕ್ಕೆ ಅಟ್ಲೀಸ್ಟ್ ಕೋರ್ಟ್ಗಳಾದ್ರೂ ಕೂಡ ಮುಂದಾಗಿದೆಯಲ್ಲ, ನಿಜಕ್ಕೂ ಕೂಡ ಸಂತೋಷಪ್ರವಾದಂತ ಒಂದು ವಿಚಾರ ಇದೆ ಆಕ್ಚುಲಿ ಇದು. ಯಾಕೆಂದ್ರೆ ಪ್ರಜಾಪ್ರಭುತ್ವದಲ್ಲಿ ನಾವು ಸರ್ಕಾರಗಳಿಗೆ ಒಂದು ಆದ್ಯತೆಗಳನ್ನ ಕೊಡ್ತೇವೆ, ನಮ್ಮ ಸರ್ಕಾರಗಳನ್ನ ನಾವೇ ಆಯ್ಕೆ ಮಾಡ್ಕೊಳ್ತೇವೆ. ಆದ್ರೆ ನಾವು ಆಯ್ಕೆ ಮಾಡ್ಕೊಂಡ ಸರ್ಕಾರಗಳು ನಮ್ಮ ಒಂದು ವ್ಯವಸ್ಥೆಯನ್ನ
ಹಾಳು ಮಾಡುವಂತ ಒಂದು ಮಟ್ಟಕ್ಕೆ ಹೋದಂತ ಸಂದರ್ಭದಲ್ಲಿ ಅಟ್ಲೀಸ್ಟ್ ನ್ಯಾಯಾಲಯಗಳು ಮುಂದೆ ಬಂದು ನಮ್ಗೆ ಇವತ್ತು ಪ್ರಜಾಪ್ರಭುತ್ವದ ಒಂದು ಮೌಲ್ಯಗಳನ್ನ ಗುರುತಿಸಿ ಅದನ್ನ ಕಾಪಾಡುವಂತಹ ಒಂದು ತೀರ್ಪುಗಳನ್ನ ಕೊಟ್ಟಿರುವಂತದ್ದು ನಿಜಕ್ಕೂ ಕೂಡ ಸಂತೋಷ ಪಡುವಂತಹ ವಿಚಾರ. ಖಂಡಿತವಾಗಿಯೂ ಪತ್ರಕರ್ತರ ಈ ಹೋರಾಟ ಏನಿದೆ ಇದು ನಮ್ಮ ವ್ಯವಸ್ಥೆಯನ್ನ ಇವತ್ತು ಏನಿದೆ ಅನ್ನೋದನ್ನ ತೋರಿಸಿರೋದನ್ನ ಬಿಟ್ಟು ಬೇರೆ ಇನ್ನೇನು ಕೂಡ ಮಾಡ್ತಿಲ್ಲ. ಇಂಥದ್ರಲ್ಲಿ ಇವತ್ತಿನ ಒಂದು ಸಂದರ್ಭದಲ್ಲಿ ಈ ತೀರ್ಪಿಗೆ ಖಂಡಿತವಾಗಿ ಕೂಡ ನಾವೆಲ್ಲ ಖುಷಿ ಪಡುವಂತದ್ದು ಮತ್ತು ಗೌರವವನ್ನ ಸೂಚಿಸುವಂತದ್ದು. ಎಸ್ ಶ್ರೀಧರ್ ಸರ್, ಪ್ರೆಸ್ ಕ್ಲಬ್ನಿಂದ ನಮಗೆ ತುಂಬಾ ಸಹಕಾರ ಸಿಕ್ಕಿದೆ ಈ ವಿಚಾರದಲ್ಲಿ. ಮುಂದೆ ಕೂಡ ನಮಗೆ ನಿಮ್ಮ ಅಧ್ಯಕ್ಷತೆಯಲ್ಲಿ ಪ್ರೆಸ್ ಕ್ಲಬ್ನಿಂದ ನಮಗೆ ಬಹಳ ಸಹಕಾರ ಸಿಗುತ್ತೆ ಎನ್ನುವ ವಿಶ್ವಾಸ ಕೂಡ ಇದೆ. ಥ್ಯಾಂಕ್ ಯು ನಮ್ಮೊಂದಿಗೆ ಮಾತನಾಡಿದ್ದಕ್ಕೆ. ಸಿಕ್ಕಿರೋದು ನೋಡಿ ನಾಗೇಂದ್ರ ಬಾಬು, ಎಷ್ಟೆಷ್ಟು ಪ್ರಯತ್ನಗಳಾಗೋಯ್ತು. ಅನಂತ್ ಚಿನಿವಾರ್ ಸರ್ ಈಗ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸ್ಮಿತಾ. ನಮಸ್ಕಾರ ನಾಗೇಂದ್ರ. ಚಿನ್ವರ್ ಸರ್, ಏನ್ ಹೇಳ್ತೀರಿ? ನೋಡಿ, ಒಂದು ಬೇಲ್ ಸಿಕ್ಕಿದೆ, ಕಾನೂನಾತ್ಮಕವಾಗಿ ಅದು ಸಿಗ್ಲೇಬೇಕಾಗಿತ್ತು. ಅದರ ಜೊತೆಗೆ ಈ ಪ್ರಕರಣದ ತನಿಖೆಗೂ ಕೂಡ ತಡೆ ಸಿಕ್ಕಿರೋದು ಯಾವ ರೀತಿ ಸಂದೇಶ ರವಾನೆ ಆಗ್ತಿದೆ ಅಂತ ಹೇಳಿ ನಿಮ್ಗೆ ಅನಿಸ್ತಾ ಇದೆ ಇದರಿಂದ? ಇದು ಪತ್ರಕರ್ತರಿಗೆ ಮತ್ತೊಮ್ಮೆ ಜುಡಿಷಿಯರಿಯಲ್ಲಿ ತುಂಬಾ ನಂಬಿಕೆ ಬರುವಂತ, ಭರವಸೆ ಬರುವಂತ, ವಿಶ್ವಾಸ ಬರುವಂತ ವಿಷಯ ಅಂತ ನಾನು ಅನ್ಕೊಂಡಿದ್ದೇನೆ. ದಿಸ್ ವಾಸ್ ಅ ವೆರಿ ಸಿಂಪಲ್ ಕೇಸ್. ಬೈಲ್ ಸಿಗಲೇಬೇಕಾಗಿತ್ತು. ಬೈಲ್ ಡಿನೈ ಮಾಡಬೇಕಾದಂತ ಯಾವುದೇ ಗ್ರೌಂಡ್ಸ್ ಮೇಲ್ನೋಟಕ್ಕೆ ಕಾಣ್ತಿರ್ಲಿಲ್ಲ. ಹಾಗಾಗಿ ಸಿಗತ್ತೆ ಅನ್ನೋ ನಿರೀಕ್ಷೆ ಇತ್ತು. ಬಟ್ ನಿನ್ನೆ ರಾತ್ರಿ ಸಂತುಪನ್ ಅವ್ರನ್ನ ಎಲ್ಲೋ ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡು ಹೋದ್ರು ಅಂತ ದೃಶ್ಯಗಳನ್ನ ನೋಡಿದಾಗ ನಿಜವಾಗ್ಲೂ ಅದು ಒಂದು ಆತಂಕಕಾರಿ ಸ್ಥಿತಿ ಇದೆ ಅಲ್ಲಿ ಅಂತಾನೆ ಅನ್ಸಿತ್ತು. ಅಂದ್ರೆ ದ ರೂಲ್ ಆಫ್ ದ ಲಾ ಇದೆಯಲ್ಲ, ಅದು ಪಶ್ಚಿಮ ಬಂಗಾಳದಲ್ಲಿ ಕೆಲಸ ಮಾಡ್ತಿದೆಯೋ ಇಲ್ವೋ ಅನ್ನೋ ರೀತಿಯ ಅನುಮಾನಗಳನ್ನ ನೆನ್ನೆ ಹುಟ್ಟಾಕಿತ್ತು. ಬಟ್ ದಿ ಬ್ಯೂಟಿ ಆಫ್ ಇಂಡಿಯಾಸ್ ಡೆಮೋಕ್ರಸಿ, ದ ಜುಡಿಷಿಯರಿ ಇಸ್ ವೆರಿ 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 ಸ್ಟ್ರಾಂಗ್ ಹಿಯರ್, ವೆರಿ ಇಂಡಿಪೆಂಡೆಂಟ್. ತುಂಬಾ ಸಲ ತುಂಬಾ ಪ್ರಕರಣಗಳಲ್ಲಿ ನಾವು ನೋಡಿದೀವಿ. ನಮ್ಮ ನ್ಯಾಯಾಂಗ ವ್ಯವಸ್ಥೆ ನಿಜವಾಗ್ಲೂ ನಾವು ಎಲ್ರೂ ಭರವಸೆ ಇಟ್ಕೋಬಹುದಾದಂತಹ ವ್ಯವಸ್ಥೆ ಆಗಿದೆ. ಅಫ್ಕೋರ್ಸ್ ಅಲ್ಲಲ್ಲಿ ನ್ಯಾಯಾಂಗದಲ್ಲಿ ಕೂಡ ನಮ್ಮ ನಂಬಿಕೆ ಸ್ವಲ್ಪ ಆ ಕಡೆ ಈ ಕಡೆ ಆಗೋ ತರದ ಕೆಲವು ಪ್ರಸಂಗಗಳಿರ್ಬೋದು. ಬಟ್ ಬೈ ಅಂಡ್ ಲಾರ್ಜ್ ಜುಡಿಷಿಯರಿ ಹ್ಯಾಸ್ ಸ್ಟೆಡ್ ಫಾಸ್ಟ್ ವಿತ್ ದ ಪ್ರಿನ್ಸಿಪಲ್ಸ್ ಆಫ್ ಡೆಮೋಕ್ರಸಿ. ಚಿನಿವಾರ್ ಸರ್, ನೋಡಿ, ಈಗ ಪತ್ರಕರ್ತರು ಇವತ್ತು ಅವರ ಬೆನ್ನಿಗೆ ನಿಲ್ಲುವಂಥವ್ರು ಯಾರು ಅಂತಂದರೆ ಪತ್ರಕರ್ತರೇ ಬರ್ತಾರೆ. ನೋಡಿ, ಯಾವಾಗಲೂ ಕೂಡ ಪತ್ರಕರ್ತರು ಪೊಲೀಸ್ ಇಲಾಖೆಯಲ್ಲಿ ಏನೇ ಸಮಸ್ಯೆ ಇದ್ರೂ ಕೂಡ ಓಡೋಗ್ತಾರೆ. ವಕೀಲರಿಗೆ ಸಂಬಂಧಪಟ್ಟಂಥ ಸಮಸ್ಯೆ ಇದ್ದರೆ ಓಡೋಗ್ತಾರೆ. ಜಾತ್ರೆ, ಸಮಾವೇಶ, ಉತ್ಸವ, ಎಲ್ಲ ಕಾರ್ಯಕ್ರಮಗಳು, ಯಾರದೇ ಒಂದು ಮನೇಲಿ ಸಮಸ್ಯೆ ಆದರೆ, ಎಲ್ಲೋ ಒಂದು ಕಡೆ ಗಲಾಟೆ ಆಗ್ತಾ ಇದ್ರೆ, ಎಲ್ಲೇ ಏನೇ ಆದರೂ ಕೂಡ ಅಲ್ಲಿ ಪೊಲೀಸರಿಗಿಂತ ಮುಂಚೆ ಇರೋದೇ ಪತ್ರಕರ್ತರು. ಆದರೆ ಇಂಥ ಒಂದು ಪತ್ರಕರ್ತರ ಕೈ ಕಟ್ಟಿ ಹಾಕುವ ಕೆಲಸಕ್ಕೆ ಮುಂದಾಗುತ್ತಲ್ಲ ಕೆಲವೊಂದು ಸರ್ಕಾರಗಳು, ಇಂಥ ನಡೆಗೆ ಏನು ಹೇಳೋದಕ್ಕೆ ಬಯಸ್ತೀರಿ? ಇವತ್ತು ಕೋರ್ಟ್ ಚೀಮಾರಿ ಹಾಕಿದೆ, ಆದರೂ ಕೂಡ ಒಬ್ಬ ಹಿರಿಯ ಪತ್ರಕರ್ತರಾಗಿ ನೀವೇನು ಹೇಳೋದಕ್ಕೆ ಬಯಸ್ತೀರಿ? ಇದು ಏನಂದ್ರೆ, ಪತ್ರಕರ್ತರನ್ನ ಅಂಕೆಯಲ್ಲಿಟ್ಟುಕೊಳ್ಳುವ ಪ್ರಯತ್ನ ಮಾಡೋದು, ಪತ್ರಕರ್ತರನ್ನ ಬೆದರಿಸುವ ಪ್ರಯತ್ನ ಮಾಡೋದು ಹೊಸದಲ್ಲ. ತುಂಬಾ ವರ್ಷಗಳಿಂದನೂ ಅಧಿಕಾರಶಾಹಿಗಳು, ಅಧಿಕಾರಸ್ಥರು ಹಾಗೆ ಮಾಡ್ತಾ ಬಂದಿದ್ದಾರೆ. ಬಟ್ ಇನ್ ರೀಸೆಂಟ್ ಟೈಮ್ಸ್ ಇದೊಂದು ಡಿಸ್ಟರ್ಬಿಂಗ್ ಟ್ರೆಂಡ್ ಆಗ್ಬಿಟ್ಟಿದೆ. ಏನೋ, ಇಫ್ ಗೋ ಬ್ಯಾಕ್, ಹತ್ರಾಸ್ ಪ್ರಕರಣದಲ್ಲಿ ಸಿದ್ದಿಕ್ ಪಪ್ಪನ್ ಅವ್ರನ್ನ ಅರೆಸ್ಟ್ ಮಾಡಿದಾಗ ಯಾವ ಪತ್ರಕರ್ತರು ಅವರು ಸಹಾಯಕ್ಕೆ ಬಂದ್ರು, ಯಾವ ವ್ಯವಸ್ಥೆ ಅವರು ಸಹಾಯಕ್ಕೆ ಬಂತು, ಅದೇ ತರದ ಒಂದು ಪ್ರಕರಣ ಇದು. ಏನೋ ಹೀಗೆ ನಾನಿಗೆ ಮುಂಚೆ ಮಾತಾಡ್ತಿದ್ದ ಸಮೀರ್ ಅವ್ರು ಹೇಳ್ತಾ ಇದ್ರಲ್ಲ, ಅಧಿಕಾರಸ್ಥರ ನಡೆಗೆ ಹೀಗೆ. ಅಧಿಕಾರಸ್ಥರು ಯಾವಾಗ್ಲೂ ಎಲ್ಲವನ್ನು ತಮ್ಮ ಅಂಕೆಯಲ್ಲಿ ಇಟ್ಕೋಬೇಕು ಅಂತ ಬಯಸ್ತಾರೆ. ತಮ್ಮ ಅಂಕೆಗೆ ಸಿಗದಂತಹ ಪತ್ರಕರ್ತರನ್ನ ಹೆದರಿಸುವ, ಬದರಿಸುವ, ಅವರನ್ನ ಮೂಲೆ ಗುಂಪು ಮಾಡುವ ಪ್ರಯತ್ನಗಳು ಎಲ್ಲ ಕಾಲದಲ್ಲೂ ಆಗಿದೆ, ಈಗಲೂ ಆಗಿದೆ. ಬಟ್ ಫಾರ್ಚುನೇಟ್ಲಿ ಇವತ್ತಿನ ಮೀಡಿಯಾ ಹೇಗಿದೆ ಅಂತಂದ್ರೆ, it is very difficult to silence media. Media is not just television. Media is social media. There are hundreds of cameras, there are hundreds of eyes all around us. There are hundreds